ಫಸ್ಟ್ ಡೇ ನನ್ನ ಇನ್ಕಮ್ ಬಂದ್ಬಿಟ್ಟು 25 rupees. ನಂದು ಒಂದು ಐಬ್ರೋ ಮಾಡಿದ್ದೆ. ಆವತ್ತು ಫುಲ್ ಡೇ ನಾನು ಕೂತಿದ್ದೀನಿ ಅಂಗಡಿಯಲ್ಲಿ. ಆ ಕಸ್ಟಮರ್ ಬಿಟ್ಟರೆ ಬರೀ ಯಾರೂ ಇಲ್ಲ ನನಗೆ. ನಾನು ಇದು ಲೇಡಿ ಪಾರ್ಲರ್ ಆಗಿದ್ದಾಗ ಬರೀ ಲೇಡೀಸ್ ಅಂತ ಅವಾಗ ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತು ನಾವು ಯೂನಿಸೆಕ್ಸ್ ಅಂತ ಮಾಡಿದಾಗ ಇದು ತುಂಬ ಪ್ರಾಬ್ಲಮ್ ತಂದು ಕೊಟ್ಬಿಡುತ್ತೆ. ಆಮೇಲೆ ನಾನು ಹೋಗಿ BBMP ಆಫೀಸಲ್ಲಿ ಹೋಗ್ಬಿಟ್ಟು ಇದೆಲ್ಲ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ಸ್ ಎಲ್ಲ ಈಸ್ಕೊಂಡು ಇದ್ರ ಬೇರೆ ಮೆಂಬರ್ಶಿಪ್ ಎಲ್ಲ ಆಗಬೇಕು. ಅದು ಸ್ಪಾ ಓನರ್ಸ್ ಅಂತ ಇದಿರುತ್ತೆ, ಅಸೋಸಿಯೇಷನ್ ಅಂತ ಇರುತ್ತೆ. ಸ್ಪಾ ಓನರ್ಸ್ ಸ್ಪಾ ಅಂದ ತಕ್ಷಣ ಇವ್ರಿಗೆ ಏನು ಅನ್ಸ್ಬಿಡುತ್ತೆ ಅಂದರೆ ಬರೀ ಸ್ಪಾ ಅಂದರೆ ಮಸಾಜು ಮತ್ತು ಇದಿರುತ್ತೆ. ಸ್ಪಾ ಅನ್ನೋದು ಅದಲ್ಲ. ಒಂದು ಫೇಶಿಯಲ್ ಆಗಲಿ, ಒಂದು ಹುಡುಗಿಗೆ ಒಂದು ಹುಡುಗಿಗೆ ಅವಳು ಸೆಕ್ಯೂರ್ ಆಗಿರಬೇಕು, ಅವಳು ಸೇಫರ್ ಆಗಿರಬೇಕು. ಒಂದು ಹೋಗಿರೋ ಜಾಗ ಅದು ಅವಳಿಗೆ ಕಂಫರ್ಟಬಲ್ ಆಗಿರಬೇಕು. ಇವಾಗ ಒಂದು ವ್ಯಾಕ್ಸಿಂಗೇ ಮಾಡ್ಕೋತಾರೆ, ಒಂದು ಅಂಡರ್ ಆರ್ಮ್ಸೇ ವ್ಯಾಕ್ಸಿನ್ ಮಾಡ್ಕೋತಾರೆ. ಅವರು ನೋಡ್ತಾರೆ, ಯೋಚನೆ ಮಾಡ್ತಾರೆ ಹೆಂಗಪ್ಪ ಇದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಅದಕ್ಕೆ ಸ್ಪಾದಲ್ಲಿ ಬಂದಾಗ ನನ್ನ ಕನ್ಸೆಪ್ಷನ್ ಅದೇ ಇದ್ದಿತ್ತು. ಸ್ಪಾ ಅಂದ ತಕ್ಷಣ ಮೇಕಪ್ಸ್ದು ಇದು ಪೆಡಿಕ್ಯೂರು, ಮೆನಿಕ್ಯೂರು, ಹೆಡ್ ಮಸಾಜು, ಫುಟ್ ಮಸಾಜು ಇದೆಲ್ಲ ಬಂದ್ಬಿಟ್ಟು ಸ್ಪಾ. ಇದೇ ಸ್ಪಾ. ಇಲ್ಲಾಂದ್ರೆ ಸಲೂನ್ ಅಂತ ಮಾತ್ರ ಬೇರೆ ನಾನು ಚೇರ್ಸ್ ಹಾಕೊಂಡು ಇರ್ಬೇಕಾಗತ್ತೆ. ನನ್ಗಿದ್ರಲ್ಲಿ ಏನು ದುಡಿಯೋಕ್ಕಾಗಲ್ಲ. ಯೂನಿಸೆಕ್ಸ್ ಆಗಿ ಮಾಡಿದೆ. ಈ ಯೂನಿಸೆಕ್ಸ್ ಆಗಿ ಮಾಡಿದ್ದು ಎಲ್ಲಿ ನನಗೆ ಪ್ರಾಬ್ಲಮ್ ಆಗ್ಬಿಡ್ತು ಅಂದರೆ, ಯೂನಿಸೆಕ್ಸ್ ಸಲೂನ್ ಆ್ಯಂಡ್ ಸ್ಪಾ ಅಂತ ಇಟ್ಬಿಟ್ವಾ, ಅದರಲ್ಲಿ ಯೂನಿಸೆಕ್ಸು ಆಮೇಲೆ ಸ್ಪಾ ಇದರಲ್ಲಿ ತುಂಬ ಇದು ಆಗೋಯ್ತು. ನಾನು ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟಿರಲಿಲ್ಲ ಆ ಟೈಮಲ್ಲಿ. ಇದು ಏನಾದರೂ ಪ್ರಾಬ್ಲಮ್ ತರ್ಬೋದು ಅಂತ ಆ ಥರ ನಾಲೆಜೇ ಇಲ್ಲ ನನಗೆ. ಯೂನಿಸೆಕ್ಸ್ ಸಲೂನ್ ಸ್ಪಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಚೆನ್ನಾಗಿದೆ, ನೋಡೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ನನ್ನ ಮೈಂಡಲ್ಲಿ. ಆವಾಗ ಯೂನಿಸೆಕ್ಸ್ ಹತ್ರ ಏನು ತುಂಬ ಜನ ಯೂನಿಸೆಕ್ಸ್ ಇದು ಯಾವುದೇ ಜೆಂಡರ್ ಇದರಲ್ಲಿ ಬಂದು ಜೆಂಡರ್ ಎಲ್ಲ ಏನೂ ಇಲ್ಲ ನಮ್ದ್ರಲ್ಲಿ. ನಾವು ಆ ಥರ ಜೆಂಡರ್ ಬಗ್ಗೆ ಎಲ್ಲ ಥಿಂಕ್ ಮಾಡಿಲ್ಲ. ಅವ್ರುಗಳಲ್ಲಿ ಯೂನಿಸೆಕ್ಸ್ ಅಂದಿದ ತಕ್ಷಣ ಯೂನಿಸೆಕ್ಸಾ, ಸ್ಪಾ ಅಂದರೆ ಮಸಾಜ್ ಇರುತ್ತೆ ಬಿಡು, ಮಸಾಜ್ ಇರುತ್ತೆ, ಎಲ್ಲ ಥರ ಇರುತ್ತೆ, ಏನೇನೋ ಇರುತ್ತೆ. ನನಗೆ ಗ್ರಾಂಟೆಡಾಗಿ ತಗೊಬಿಟ್ರು. ಪೊಲೀಸರೆಲ್ಲ ಡೈರೆಕ್ಟಾಗಿ ಬರೋದು, ಸ್ಪಾ ನಡೆಸ್ತಿದ್ಯಾ, ಸ್ಪಾ ಲೈಸೆನ್ಸ್ ಇದೆಯಾ ನಿನ್ನ ಹತ್ರ, ಮೆಂಬರ್ ಆಗಿದೆಯಾ ನೀನು, ಸ್ಪಾ ಓನರ್ಸ್ ಮೆಂಬರ್ಶಿಪ್ಪಲ್ಲಿ ಇದೆಯಾ, ಆ ಥರ ಅಲ್ಲ. ಅವರೇ ಕಳಿಸ್ಬಿಡ್ತಾರೆ ಯಾರನ್ನ ಕಳಿಸ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಆಗ್ಬಿಟ್ಟಿರುತ್ತೆ ಅಲ್ಲಿ. ಯಾವ ಥರ ಆಗ್ಬಾರ್ದು ಎಲ್ಲ ಥರ ಅರೇಂಜ್ ಮಾಡ್ಕೊಂಡು ಅವ್ರು ಕ್ಲೀನಾಗಿ ನನಗೆ ಯಾವ ಥರ ತೊಂದರೆ ಕೊಡ್ಬೇಕು ಅಂತಾರೋ ಆ ಎಕ್ಸ್ಟೆಂಟ್ ತನಕ ಹೋಗುತ್ತೆ. ಅವ್ರಿಗೆ ಬೇಕಾಗಿರೋ ಕೆಲಸ ಅಲ್ಲಿ ಆಗಬೇಕು. ಅವ್ರಿಗೆ ಬೇಕಾಗಿರೋ ಸಿಕ್ಕಿದ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾರೆ ನಮ್ಮನ್ನು. ಅವ್ರಿಗೇನು ಮಂತ್ಲಿ ಏನಾದರೂ ಬೇಕು ವೇಜಸ್ಸು ಆ ಥರ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡು ನಮ್ಗೆ ಕಳಿಸ್ಕೊಟ್ಬಿಟ್ಟು ಸಿಕ್ಕಾಕಿಸ್ಬೇಕು. ನಮಗೆ ಅದೆಲ್ಲ ನೆಗೆಟಿವಲ್ಲಿ ನಾವು ಇದು ಮಾಡಬೇಕು, ಇಂಪ್ರೆಷನ್ ತರಿಸ್ಬೇಕು. ಆ ಥರ ಬಂದು ಚೆಕ್ ಮಾಡೋದು ಒಳಗಡೆ ಕಸ್ಟಮರ್ಸ್ ಇರ್ತಾರೆ. ಇಲ್ಲಿ ಇವ್ರು ಡೈರೆಕ್ಟಾಗಿ ವಾಕ್ ಬರ್ತಾರೆ. ನೋಡೋರು ಏನು ಅನ್ಕೋತಾರೆ, ಒಂದು ಪೊಲೀಸ್ ಬಂದು ನಿಂತ್ಕೊಂಡ್ರೆ, ವ್ಯಾನ್ ನಿಂತ್ಕೊಂಡ್ರೆ ಮಾತಾಡೋದು ಜನ ಬೇರೆ ಥರ ಥಿಂಕ್ ಮಾಡ್ಕೋತಾರೆ. ಅದರಲ್ಲಿ ಪೊಲೀಸ್ ಬಂದ್ಬಿಟ್ಟು ಡೈರೆಕ್ಟಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ, ಏನಂತ ಅನ್ಕೋತಾರೆ, ಏನಪ್ಪ ಇದು ತಿರ್ಗಾ ಹೋಗೋದು ಬೇಡ, ಅಲ್ಲಿ ಬರೀ ಪೊಲೀಸರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂದೇ ಒಂದು ಕಸ್ಟಮರ್ ಒಂದ್ಸತಿ ನೋಡ್ಬಿಟ್ರೆ ಆ ಥರ ಥಿಂಕಿಂಗ್ ಅವ್ರ ಬಾಯಿಂದಲ್ಲಿ ಬಂದ್ಬಿಡುತ್ತೆ. ಆ ಥರ ಅದೇ ಥಾಟ್ಸೇ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆಲ್ಲ ಹೇಳ್ತಾರೆ. ಹೋಗಿರ್ತಾರೆ, ಎಲ್ಲರೂ ಕಾಫಿ ಹೋಗಿರ್ತಾರೆ, ಮಾತಾಡ್ತಾರೆ. ಆ ಟೈಮಲ್ಲಿ ಅಲ್ಲಿ ನೋಡಿದಾಗ ಗೊತ್ತಾ ನಿಮಗೆ ಆ ಥರ ನಡೆಸ್ತಾ ಇದ್ದಾರೆ, ಆಮೇಲೆ ಪೊಲೀಸೆಲ್ಲ ಬಂತು, ನಿಮ್ಗೆ ಗೊತ್ತಾಯ್ತಾ, ನಾವೇನೋ ಒಳ್ಳೇದು ಏನೋ ಕೆಲಸ ಮಾಡ್ತಾರೆ, ದುಡಿತಾ ಇದ್ದಾರೆ ಅಂತೆಲ್ಲ ಅಂದ್ಕೊಂಡ್ವಿ. ಇಲ್ಲ ಇದು ಬೇರೆ ಥರನೇ ಅಂತೆಲ್ಲ ಅನ್ಕೋತಾರೆ. ನಾವು ನಮ್ಮ ಮೈಂಡಲ್ಲಿ ನಾವು ಕ್ಲಿಯರ್ ಆಗಿದ್ರೂ ಕೂಡ ಅವ್ರುಗಳಿಗೆ ನಮಗೆ ಅನುಮಾನ ತಂದು ಕೊಟ್ಬಿಡ್ತಾರೆ. ನಾನು 10th ಸ್ಟಾರ್ಟ್ ಮಾಡುವಾಗಲೇ ನನ್ನ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ. ಸಮ್ ಸಿಚುವೇಶನ್ಸಿಂದ ಈಚೆ ಬಂದೆ, ಮನೆಯಿಂದನೇ ಈಚೆ ಬಂದೆ. ಬಟ್ ನಾನು 10th ಆ ಟೈಮಲ್ಲೇ ಈಚೆ ಬಂದ್ಬಿಟ್ಟೆ ಮನೆಯಲ್ಲಿ. ಫ್ಯಾಮಿಲಿಲಿ ಸ್ವಲ್ಪ ಇಶ್ಯೂಸ್ ನಡೀತಾ ಇತ್ತು. ಸೊ ನಮ್ಮ ಬಿಹೇವಿಯರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಕಾಣ್ತಾ ಇದೆ. ಸೊ ಇಲ್ಲೇ ಮನೆ ಹತ್ರನೇ ಇದ್ದರೆ ಮೇ ಬಿ ಇನ್ನೂ ಇದು ಇಶ್ಯೂಸ್ ತರ್ಬೋದೇನೋ ಇಂಟೆನ್ಷನ್ಸಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಅವರು ಒಂದು ಡಿಸಿಷನ್ ಮಾಡಿದ್ರು. ಸೊ ಈ ವಾತಾವರಣ ಸ್ವಲ್ಪ ಚೇಂಜ್ ಮಾಡಿದ್ರೆ ಮೇ ಬಿ ಮೈಂಡ್ಸೆಟ್ಟು ಸ್ವಲ್ಪ ಚೇಂಜ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಮನೆಯಿಂದ ನಮ್ಮ ಸಿಸ್ಟರ್ ಮನೆಗೆ ನನ್ನ ಕಳಿಸ್ಕೊಟ್ರು. ಒಂದು ಸ್ವಲ್ಪ ಇಲ್ಲಿಂದ ವಾತಾವರಣ ಚೇಂಜ್ ಆದರೆ ಮೇ ಬಿ ನನ್ನ ಬದಲಾವಣೆಗಳು ಚೇಂಜ್ ಆಗ್ಬೋದೇನೋ ಅಂತ ಆ ಇಂಟೆನ್ಷನಲ್ಲಿ ಕಳಿಸ್ಕೊಟ್ರು. ಸೊ ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಯಾವ ಥರ ಕೂತರು ಆಗ್ತಿದ್ದೀನಿ ಅಂತ. ಕಮ್ಯುನಿಟಿ ಒಳಗಡೆ ಹೇಗೆ ಬಂದೆ ಅಂದರೆ, ನನಗೆ ಈ ಥರ ಕಮ್ಯುನಿಟಿ ಇದೆ ಅಂತ ಹೇಳಿದ್ರೆ ನನಗೆ ಗೊತ್ತೇ ಇರಲಿಲ್ಲ.
ಟ್ರಾನ್ಸ್ಜೆಂಡರ್ಸ್ನ ನೋಡ್ತಾ ಇದ್ದೆ, ತುಂಬ ಜನ ನೋಡ್ತಾ ಇದ್ದೆ ನಾನು. ಭಯ ಆವಾಗ ನನಗೇನು ಅಂತಲೇ ಗೊತ್ತಿರಲಿಲ್ಲ. ಇವ್ರ ಹತ್ರ ಹೆಂಗೆ ಮಾತಾಡೋದು, ಅವ್ರು ಬೇರೆ ಥರ ನನ್ನ ತುಂಬ ಲಾಕ್ ಮಾಡ್ಕೋತಾರೆ, ಅವಾಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಅದೆಲ್ಲ ಹೇಳ್ತಾ ಇದ್ರು. ನನಗೆ ಅವಾಗ ತುಂಬ ಭಯ ಆಗ್ತಿತ್ತು. ಸೊ ಅವಾಗ ಇದು ಮಾಡೋಕ್ಕೆ ತುಂಬ ಭಯ ಪಡ್ತಿದ್ದೆ ನಾನು. ಈ ಆನ್ಲೈನ್ ಇದಿತ್ತಲ್ಲ ವೆಬ್ಸೈಟ್ಸ್, ಆ ಥರ ನಾನು ಕನೆಕ್ಟ್ ಮಾಡಿಕೊಂಡೆ ನನ್ನನ್ನೇ. ನಮ್ಮ ಕಮ್ಯುನಿಟಿಯಲ್ಲಿ ಬಂದಾಗ ಇದು ತುಂಬ ಡಿಫ್ರೆನ್ಷಿಯೇಷನ್ಸ್ ಇದೆ ನಮ್ಮದು. ಇದರಲ್ಲಿ ಗೇ ಇದ್ದಾರೆ, ಬೈಸೆಕ್ಷುವಲ್ಸ್ ಇದ್ದಾರೆ, ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ, ಲೇಡಿ ಬಾಯ್ಸ್ ಇದ್ದಾರೆ, ಕ್ರಾಸ್ ಡ್ರೆಸ್ಸಸ್ ಇದ್ದಾರೆ. ಇದ್ರಲ್ಲಿ ನಾನು ಯಾವ ಬಾಕ್ಸಲ್ಲಿ ಹಾಕೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅವಾಗ. ನನಗೇ ಗೊತ್ತಿರಲಿಲ್ಲ ನಾನು ಏನು ಅಂತ ಅವಾಗ. ಸೊ ಈ ಥರ ನನ್ನ ಒಬ್ಬೊಬ್ಬರ ಹತ್ರ ಒಂದೊಂದು ಅವ್ರು ಹೆಂಗೆ ಬಂದರು, ಅವರು ಯಾವ ಥರ ಅವ್ರು ಸ್ಟ್ರಗಲ್ ಮಾಡಿದ್ರು, ಒಬ್ಬೊಬ್ಬರ ಹತ್ರ ತಿಳ್ಕೊಳ್ಳೋದು, ಒಬ್ಬೊಬ್ಬರ ಹತ್ರ ತುಂಬ ಕನ್ವರ್ಸೇಷನ್ ಮಾಡೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಇವ್ರು ಯಾವ ಥರ ಬಂದರು ಈ ಕಮ್ಯುನಿಟಿಗೆ, ಈ ಥರ ಥಿಂಕಿಂಗ್ ಯಾಕೆ ಬಂತು, ಈ ಥರ ಭಾವನೆಗಳು ಇವ್ರಿಗೆ ಯಾಕೆ ಬಂತು, ಯಾಕೆ ಅಟ್ರಾಕ್ಷನ್ ಬಂತು, ಈ ಥರ ಒಂದು ಹುಡುಗನ ಮೇಲೆ ಹುಡುಗನಿಗೆ ಹೆಂಗೆ ಅಟ್ರಾಕ್ಷನ್ ಬರುತ್ತೆ, ಫಸ್ಟ್ ಎಲ್ಲಿ ಮೀಟ್ ಮಾಡೋದು, ಹೆಂಗೆ ಇದೆಲ್ಲ ಕನೆಕ್ಟ್ ಆಗುತ್ತೆ, ಇದು ಯಾಕೆ ನಮಗೆ ಬರಬೇಕಾ. ನಿಕ್ಕರ್ಸಿಂದನೇ ಅವಾಗಿಂದನೇ ಥಿಂಕಿಂಗ್, ನನ್ನ ಫೀಲಿಂಗ್ಸು ಅದೆಲ್ಲ ತುಂಬಾ ನನಗೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ನಾನು ಏನು ಮಾಡ್ತಿದ್ದೀನಿ ಸರಿನಾ ತಪ್ಪು ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಆ ಟೈಮಲ್ಲಿ ನಮಗೆ ಯಾರ ಹತ್ರ ಹೋಗಿ ಹೇಳೋದು ಅಂತ ನನಗೆ ಭಯನೂ ಇತ್ತು. ಇದು ನಮ್ಮಲ್ಲಿ ಮಾತ್ರ ಈ ಭಾವನೆಗಳಿದೆಯಾ, ಫೀಲಿಂಗ್ಸ್ ಇದೆಯಾ, ಇದು ಯಾವ ಥರ, ಇದು ನನಗೆ ನನಗೆ ಮೆಂಟಲಿಸ್ಟಿಕಲಿ ನನಗೆ ಏನಾದರೂ ಪ್ರಾಬ್ಲಮ್ ಏನಾದ್ರು ಇದೆ ಅಂತ ಆ ತನಕ ಥಿಂಕ್ ಮಾಡಿಬಿಟ್ಟಿದೆ ನಾನು. ಅಂದರೆ ಅದೇ ಹೈಸ್ಕೂಲಿಂದನೇ ನನಗೆ ಈ ಥರ ಫೀಲಿಂಗ್ಸ್ಗಳು ತುಂಬಾ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೊಂದು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನಮ್ಮ ಕಮ್ಯುನಿಟಿಯಲ್ಲೇ. ತುಂಬ ಜನ ಮಿಸ್ಗೈಡ್ ಮಾಡ್ತಾರೆ, ಕೆಲವ್ರಿಗೆ ಮಾತ್ರ ಮೇ ಬಿ ಒಳ್ಳೆ ಫ್ರೆಂಡ್ ಕಾಂಟ್ಯಾಕ್ಟ್ ಸಿಗ್ಬೋದು, ಅವ್ರು ನಮ್ಗೆ ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಒಬ್ಬರು ವ್ಯಕ್ತಿ ನನಗೆ ಸಿಕ್ಕಿದ್ರು. ಅವಾಗ ಹೇಳಿದ್ರು, ನಾವಾಗೆ ನಮ್ಮನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ನನಗೆ ಇದು ಮಾಡೋದು. ಒಂದಲ್ಲ 3 ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, 3 ಸೈಕಾಟ್ರಿಸ್ಟ್ನ ಕನ್ಸಿಡರ್ ಮಾಡಿದೆ. ನಾನು ಕನ್ಸಲ್ಟ್ ಮಾಡಿದಾಗ ಅವ್ರು ಒಂದು ಲೆಟರ್ ನನಗೆ ಕೊಟ್ಟರು. ಓಕೆ, ನೀನು ಈ ಒಂಥರ ನೋಟಿಸ್ ಪೀರಿಯಡ್ ಥರ ಹೇಳ್ತಾರಲ್ಲ, ಒಂದು 6 months, 1 year, 2 years ತನಕ ಒಂದು ಇದು ಮಾಡ್ತಾರೆ. ಸೊ ವೆದರ್ ನಾನು ಕ್ಲಿಯರಾಗಿರಬೇಕು ನಾನು ಇದೇನಾ ಅಂತ ಹೇಳ್ಬಿಟ್ಟು ಅವಾಗ ನನಗೆ ಒಂದು ಐಡಿಯಾ ಬಂತು. ಸೊ ಅವಾಗ ನಾನು ಎಂಡೋಕ್ರಾಲಜಿಸ್ಟ್ ಹತ್ರ ಹೋದಾಗ ಅವ್ರು ನನಗೆ ನನ್ನ ಹಾರ್ಮೋನಲ್ ಟೆಸ್ಟ್, ಎವ್ರಿ ಮಂತ್ ಹಾರ್ಮೋನ್ ಟೆಸ್ಟಸ್ ಎಲ್ಲ ಇರ್ತಾರೆ, ಅದರಲ್ಲಿ ನಾನು ಇದು ಮಾಡಿಕೊಂಡೆ, ಕನ್ಫರ್ಮ್ ಮಾಡಿಕೊಂಡೆ. ಓಕೆ, ಈ ಥರ ಎಲ್ಲ ಟ್ರೀಟ್ಮೆಂಟ್ಸು ಇದೆ, ಇವಾಗ ಟೆಕ್ನಾಲಜಿ ತುಂಬ ಬೆಳೆದಿದೆ, ಸೊ ಇದರಿಂದ ನಾವು ಏನಾದರೂ ಒಂದು ಒಳ್ಳೆ ದಾರಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಏನೇ ದುಡುಕ್ಬಿಡ್ಬೇಡ, ಯಾವುದೇ ವಿಷಯದಲ್ಲೂ ದುಡುಕ್ಬಿಡ್ಬೇಡ, 10 ಸತಿ ಯೋಚನೆ ಮಾಡು. ನೀನೇನೇ ಮಾಡೋ ಕೆಲಸದ ಮುಂಚೆ ತುಂಬ ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರ ತಗೋ. ತಪ್ಪನ್ನು ಯೋಚನೆ ಮಾಡು, ಅದರಲ್ಲಿ ಇರೋ ಸರಿನೂ ಯೋಚನೆ ಮಾಡು, ನೆಗೆಟಿವ್ ಜಾಸ್ತಿ ಥಿಂಕ್ ಮಾಡಬೇಡ, ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಹೇಳ್ಬಿಟ್ಟು ತುಂಬ ಸಲಹೆ ಕೊಟ್ಟರು. ಕೌನ್ಸಿಲಿಂಗ್ ಹೆಂಗಿತ್ತು ಅಂದರೆ ಹೇಳಿದ್ರೆ, ನೀನು ಏನಕ್ಕೆ ಸೀರೆ ಉಟ್ಕೋಬೇಕು ಅಂತ ಆಸೆ ಪಡ್ತೀಯ, ನಿನಗೆ ಯಾಕೆ ಮೇನ್ ಅಟ್ರಾಕ್ಷನ್ನು, ನಿನಗೆ ವಿಮೆನ್ ಟಾಯ್ಲೆಟ್ಸಲ್ಲಿ ಹೋಗೋಕ್ಕೆ ಇಷ್ಟನಾ, ಜೆಂಟ್ಸ್ ಟಾಯ್ಲೆಟಲ್ಲಿ ಹೋಗೋಕ್ಕೆ ಇಷ್ಟನಾ, ಸರಿ ಓಕೆ ನೀನು ಕ್ರಾಸ್ ಡ್ರೆಸ್ಸಿಂಗ್ ಇವಾಗ ಮಾಡ್ಕೊಬಿಟ್ಟಿದೀಯಾ, ಇನ್ನು ನೀನು ಸರ್ಜರಿ, ಯು ನಾಟ್ ಗಾನ್ ಥ್ರೂ ಎನಿ ಸರ್ಜರಿ, ಬಟ್ ನೀನು ಹೆಂಗೆ ನೀನು ವಿಮೆನ್ ಟಾಯ್ಲೆಟ್ನ ಯೂಸ್ ಮಾಡ್ಬೋದು, ಇದೆಲ್ಲ ತುಂಬಾ ಕ್ವೆಶನ್ಸ್ ಬಂತು ನನಗೆ ರೇಸ್ ಆಯಿತು. ನನಗೆ ನಾನು ಪ್ರೂವ್ ಮಾಡ್ಕೋಬೇಕು, ಒಂದು ಹೆಣ್ಣಾಗಿರಬೇಕು ಅಂತ ಹೇಳ್ಬಿಟ್ಟು, ನಾನು ಒಂದು ಹೆಣ್ಣಾಗಿರಬೇಕು ಅಷ್ಟೇ. ನಾನು ಫುಲ್ ಮೋಟೋ ಇದ್ದಿದ್ದು, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿ ನೋಡಿದ ತಕ್ಷಣ ಇದು ಈ ಥರ ಇದ್ದಾರಲ್ಲ ಅಂತ ಅನಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಇದೇ ನನ್ನ ಬಾಡಿ, ನಾನು ಏನೇ ಇವಾಗಿದ್ದೀನಲ್ಲ ಇದು ನಂಗೆ ತುಂಬಾ ಖುಷಿ, ತುಂಬ ಖುಷಿ. ನನಗೇನು ಇದರಲ್ಲೇನು ತಪ್ಪಾಗೇನು ಅನ್ನಿಸ್ತಾನೇ ಇಲ್ಲ. ಮೇ ಬಿ ಆ ಬಾಡಿಯಲ್ಲಿ ನನ್ನಲ್ಲಿರೋ ಶಕ್ತಿ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಬಿಕಾಸ್ ತುಂಬ ಮೆಡಿಸಿನ್ಸ್ ಥ್ರೂ ಹೋಗಿದ್ದೀನಿ, ತುಂಬ ಟೈಮ್, ತುಂಬ ಥರನೂ ರಿಸರ್ಚು ಅದೆಲ್ಲ ಮಾಡಿದ್ದೀನಿ. ನನ್ನ ಬಾಡಿನ ನಾನು ತುಂಬ ಇದು ಮಾಡಿದ್ದೀನಿ, ಟ್ರಬಲ್ ಮಾಡಿದ್ದೀನಿ. ಅದಕ್ಕೆ ಏನೇನು ಸ್ಟೆರಾಯ್ಡ್ಸು ಯಾವ್ಯಾವ ಥರ ಟ್ರೈ ಮಾಡಬೇಕು ಎಲ್ಲ ಥರ ಟ್ರೈ ಮಾಡಿದ್ದೀನಿ. ಲೇಸರ್ ಟ್ರೀಟ್ಮೆಂಟ್ಸಿಂದ ಹಿಡಿದು ಹೇರ್ ಪ್ಲಾಂಟೇಷನ್ಸಿಂದ ಹಿಡಿದು ತುಂಬ ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿ
ಇವಾಗ ಮೇನ್ ಡಿಫಿಕಲ್ಟಿನೇ ನಾನೊಂದು ಹುಡುಗನಾಗಿದ್ದೀನಿ, ಅವ್ರಿಗೇನಂದರೆ ನನ್ನ ಮಗ, ಅದು ಮಗಳಲ್ಲ, ಅದು ಮಗ. ಅವನು ನನ್ನನ್ನು ನಾನು ಫಸ್ಟ್ ಒಂದು ಮೇಲ್ ಡ್ರೆಸ್ಸಿಂದ ಒಂದು ಬೇರೆನೇ ಇದರಲ್ಲಿ ನೋಡಬೇಕು ಅಂದರೆ ಅವರಿಗೆ ಶಾಕಿಂಗ್ ಆಗಿರುತ್ತೆ. ಸ್ವಲ್ಪ ಚೇಂಜಸ್ ಆದರೆ ಏನೋ ಒಂದು ಕುರ್ತಿ ಹಾಕ್ಕೊಂಡ್ರು ಅದೆಲ್ಲ ಅಷ್ಟೊಂದು ಇದಾಗಿ ಅನ್ಸಲ್ಲ. ಒಂದು ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ರೆ ತುಂಬ ಶಾಕಿಂಗ್ ಆಗಿ ಅನ್ಸಲ್ವ. ಆ ಥರ ಎಲ್ಲ ತುಂಬ ಡಿಫಿಕಲ್ಟೀಸ್ ಫೇಸ್ ಮಾಡ್ತೀನಿ. ನಾನು ಟ್ರೈ ಮಾಡಿ ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಇನ್ನೊಂದು ಮೇಜರ್ ಡಿಸಿಷನ್ ತಗೊಂಡೆ. ಬಿಕಾಸ್ ನನ್ನಿಂದ ನನ್ನ ಒಡ ಹುಟ್ಟಿದವ್ರಿಗೆ ತೊಂದರೆ ಆಗ್ಬಾರ್ದು ನಾಳೆ ಅಂತ ಹೇಳ್ಬಿಟ್ಟು ನನ್ನ ಸಿಸ್ಟರ್ ಒಬ್ಬಳಿದ್ಲು. ಸೊ ಅವಳ ಮ್ಯಾರೇಜ್ ಆಗೋ ತನಕ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಒನ್ಸ್ ಅವಳ ಮ್ಯಾರೇಜ್ ಸೆಟಲ್ ಆದಮೇಲೆ ತುಂಬ ಜನ ನಾನು ನೋಡಿದ್ದೀನಿ, ಒಬ್ಳು ಮಂಗಳಮುಖಿ ಮನೇಲಿ ಇದ್ದಾಳೆ ಅಂತ ಹೇಳಿದ್ರೆ ತುಂಬ ಜನ ಮನೇಲಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇವ್ರ ಮನೇಲಿ ಈ ಥರ ಒಬ್ಳಿದ್ದಾರೆ ಏನಕ್ಕೆ ಅಂತ ಹೇಳ್ಬಿಟ್ಟು ತುಂಬ ನೆಗೆಟಿವ್ ಥಿಂಕಿಂಗ್ಸ್ ಬರುತ್ತೆ. ಸೊ ಒಳ್ಳೆ ಇದು ಕೂಡ ಆಫರ್ಸು ಬರೋದು ಇದಾಗ್ಬಿಡುತ್ತೆ. ನನ್ನಿಂದ ನನ್ನ ತಂಗಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬ ವೆಯ್ಟ್ ಮಾಡಿ ನನ್ನ ತಂಗಿ ಮದುವೆ ಆಗಿ ಮಾರನೇ ದಿವಸನೇ ನಾನು ಹೋಗ್ಬಿಟ್ಟು ಸೆಕ್ರೆಟಿಸ್ಟ್ ಇದು ಲೆಟರ್ ತೊಗೊಂಬಂದ್ಬಿಟ್ಟು ನೆಕ್ಸ್ಟ್ ವೀಕೆ ನಾನು ಸರ್ಜರಿಗೆ ಹೋಗ್ಬಿಟ್ಟೆ. ನಾನು ಗೊತ್ತಿರಲಿಲ್ಲ, ನಾನು ಯಾವುದೂ ಹೇಳ್ಕೊಂಡಿಲ್ಲ. ಬಟ್ ನಾನು ಕ್ರಾಸ್ ಡ್ರೆಸ್ಸಿಂಗಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಮ್ಮ ಮನೇಲಿ. ನಾನು ಆಲ್ಮೋಸ್ಟ್ ನಾನು ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವ್ರ ನಮ್ಮ ಮನೇಲಿ. ಅದಕ್ಕೆ ನಮ್ಮ ತಾಯಿ ಜೊತೆ ನಾನು ಹೋಗ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ಕೊಂಡು ಒಂದೊಂದು ದಿವಸನೂ ಅದು ಇನ್ನೂ ಥರ ಎಲ್ಲ ಬೇರೆ ಥರ ಎಲ್ಲ ಚಾಲೆಂಜಸ್ ತಂದು ಹೋಗ್ತೀನಿ ನನಗೆ ನನ್ನ ಲೈಫಲ್ಲಿ. ನೀವು ಸಪ್ರೇಟಾಗಿ ಲೈಫ್ ಲೀಡ್ ಮಾಡೋದು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಕಮ್ಯುನಿಟಿಯಲ್ಲೇ ಇಜರಾ ಕಮ್ಯುನಿಟಿಯಲ್ಲಿ ಲೈಫ್ ಲೀಡ್ ಮಾಡೋದೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಅವಾಗ ಬಂದ್ಬಿಟ್ಟು ಒಂದು ಕಮ್ಯುನಿಟಿ ಆಗಿದ್ದಾಗ ಜನ ನಿಮ್ಮನ್ನ ಒಂಥರ ಟ್ರೀಟ್ ಮಾಡ್ತಾರೆ. ನೀವು ಸಿಂಗಲ್ ಪರ್ಸನ್ ಆಗಿ ಇದ್ದಾಗ ಫ್ರೆಂಡ್ಸ್ ಜೊತೆ ಅದು ಬೇರೆ ಥರ ಇರುತ್ತೆ. ನಾವು ಒಂದು ಫ್ಯಾಮಿಲಿಯಲ್ಲಿ ಇರ್ತೀವ, ಕಂಪ್ಲೀಟಾಗಿ ತುಂಬ ಒಂದೊಂದು ಸಣ್ಣ ವಿಷಯನೂ ನಾವು ಅದಕ್ಕೆ ಯೋಚನೆ ಮಾಡಿ ಮಾಡಬೇಕಾಗಿರುತ್ತೆ. ಒಂದು ಕೂತ್ಕೊಳ್ಳೋದಾಗಲಿ, ಜನ ಬಂದಾಗ ಯಾರೋ ನಮ್ಮ ರಿಲೇಟಿವ್ಸ್ ಬಂದರೆ ನಾನು ಓಡೋಗ್ಬಿಡ್ಬೇಕು ನನ್ನ ರೂಮಲ್ಲಿ. ನನಗೆ ಅದೇ ಬಂದ್ಬಿಡುತ್ತೆ ಮೈಂಡಲ್ಲಿ. ಅವ್ರೇನು ಅನ್ಕೋತಾರೋ, ಎನಿ ಟೈಮ್ಸ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅದೇ ತುಂಬ ಜನ ಥಿಂಕ್ ಮಾಡ್ತಾರೆ, ಇವ್ರು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಅಕ್ಕಪಕ್ಕದಲ್ಲಿ ಮಾತಾಡ್ಕೊಳ್ಳೋದು ಒಳ್ಳೆ ಥರ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊತಾರೆ. ನನ್ನ ಹತ್ರ ಏನು ನನ್ನ ಫ್ಯಾಮಿಲಿಯಿಂದ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡಿದ್ದೆ, ಹಂಗೆ ಸ್ಟಾರ್ಟ್ ಮಾಡಿದ್ದೆ ಈ ಬಿಸ್ನೆಸ್. ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ನಮ್ಮ ಫ್ಯಾಮಿಲಿ ನನ್ನ ಕಡೆಯಿಂದ ಇಬ್ಬರು ಸೇರಿ, ನನ್ನ ಸಿಸ್ಟರ್ಸ್ ತುಂಬ ಸಪೋರ್ಟ್ ಮಾಡಿದ್ರು ನನಗೋಸ್ಕರ. ಈ 3 ಇದನ್ನ ಇನ್ಕಮ್ನ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿ, ಅದೇ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದೆ. ನಾನು ಝೀರೋಯಿಂದ ಸ್ಟಾರ್ಟ್ ಮಾಡಿ ಯಾವುದೇ ಬಿಸ್ನೆಸ್ಸು 6 ಮಂತ್ಸ್ ಬೇಕು, ಮಿನಿಮಮ್ 6 ಮಂತ್ಸ್ ಬೇಕೇ ಬೇಕು. ಅಷ್ಟರೊಳಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ವೆದರ್ ಅದು ಒಂದು ಸಕ್ಸಸ್ಫುಲ್ ದಾರಿಗೆ ಹೋಗ್ತಿದ್ಯಾ ಇಲ್ಲ, ಇದರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದಾ, ಇದರಲ್ಲಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಅದರಲ್ಲಿ. ಅದು ನಾವು ಕ್ಲೆವರಾಗಿ ಇರಬೇಕು ಆ ಟೈಮಲ್ಲಿ. ಅದು ನಾವು ಕಂಟಿನ್ಯೂ ಮಾಡಬೇಕಾ ಇಲ್ಲ ಸ್ಟಾಪ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಾವು ಸ್ಟ್ರಾಂಗ್ ಆಗಿದ್ದು ನಿರ್ಧಾರ ತಗೊಂಡ್ರೆ ಮಾಡ್ಬೋದು. ಯಾರು ಎಲ್ಲರೂ ಪಾರ್ಲರ್ ಎಲ್ಲರೂ ನೋಡೋರಲ್ಲ, ನಾರ್ಮಲ್ ಪೀಪಲ್ ಏನು ಮಾಡಿರ್ತಾರೆ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಕೆಲಸ ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೇನೋ. ನನಗೆ ಒಂದು ಕೆಲವು ಇನ್ಸಿಡೆನ್ಸ್ ಇದೆ, ಡೋರ್ನ ಓಪನ್ ಮಾಡಿ ನಾನು ಕ್ಯಾಶಲ್ಲಿ ಹಿಂಗೆ ಕೂತಿದ್ದೀನಿ ಇಲ್ಲ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅವ್ರೇನಾದ್ರು ಹೇರ್ ಕಟ್ ಮಾಡ್ತಾರ ನನಗೆ ಅಂತ ಹೇಳ್ಬಿಟ್ಟು ವೇಟಿಂಗಿಂದನೇ ಎದ್ದೋಗ್ಬಿಟ್ಟಿರೋರು ತುಂಬ ನೋಡಿದ್ದೀನಿ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಕ್ಯಾಶಲ್ಲಿ ಬಂದು ನೋಡಿದ ತಕ್ಷಣ ಇವ್ರು ಓನರಾ ಅಂತ ಹೇಳ್ಬಿಟ್ಟು ತುಂಬ ಜನ ಕ್ರಿಟಿಸಿಸಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನನ್ನ ಸ್ಟಾಫ್ಸು ಈಚೆ ಇವಾಗ ಏನೋ ಒಂದು ಕಾಫಿ ಕುಡಿಯೋಕೆ ಹೋಗಿರ್ತಾರೆ, ಏನೋ ಊಟನೇ ಮಾಡೋಕೆ ಹೋಗಿರ್ತಾರೆ. ನಿಮ್ಮ ಓನರ್ ಇಜಡಾನ ಚಕ್ಕನ ಅವ್ರ ಹುಡುಗನ ಏನವರು ಅಂತೆಲ್ಲ ತುಂಬ ಮಾತಾಡಿದ್ದಾರೆ. ಯಾಕಪ್ಪ ಬೇಕು ಅಂತ ಒಂದು ಕಡೆ ಅನ್ಸುತ್ತೆ, ಇನ್ನೊಂದು ಕಡೆ ಇದಕ್ಕೆಲ್ಲ ಒಂದು ಉತ್ತರ ಕೊಡಲೇಬೇಕು ಇವ್ರಿಗೆ ಅನ್ಸ್ಬಿಡ್ತು. ಸೊಸೈಟಿ ಕಡೆಯಿಂದ ನಾನು ಏನು ಕೇಳ್ತಿದ್ದೀನಿ ಅಂದರೆ, ಅನುಕಂಪ ಅನುದಾಪ ಯಾವುದೂ ನನಗೆ ಬೇಡ. ನಾವು ಕೆಲಸ ಮಾಡ್ತಿದ್ದೀವಿ, ನಮ್ಮ ಕೆಲಸ ಕೊಡಿ ಸಾಕು, ಬೇರೆ ಏನು ಬೇಡ ನಿಮ್ಮಲ್ಲಿ. ನಮಗೆ ನಾವು ಬದುಕ್ತೀವಿ, ನಾವು ನಮ್ಮಲ್ಲೂ ಟ್ಯಾಲೆಂಟ್ಸ್ ಇದೆ, ನಮಗೊಂದು ಅವಕಾಶ ಕೊಡಿ ಸಾಕು. ನಮಗೊಂದು ಸ್ಪೇಸ್ ಕೊಡಿ, ಒಂದು ಪ್ರೂವ್ ಮಾಡೋಕ್ಕೆ.